ಆನೇಕಲ್ನ ಚಿಕ್ಕಬಳೆಯಪುರ ದುಮ್ಮಸಂದ್ರ ವರ್ತೂರು ರಸ್ತೆಯಲ್ಲಿರುವ ಸುಮಾರು 250 ವರ್ಷಗಳಷ್ಟು ಪುರಾತನವಾದ ಶ್ರೀ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಶ್ರೀ ಕಾಳಿಕಾದೇವಿ ಶ್ರೀ ಕಾಲಭೈರೇಶ್ವರ ಸ್ವಾಮಿ ನಾಗರಕಲ್ಲು ಪಂಚಲೋಹದ ತ್ರಿಶೂಲ ಸಂಪ್ರೋಕ್ಷಣ ಪ್ರತಿಷ್ಠಾಪನಾ ಕುಂಭಾಭಿಷೇಕ ಮಹೋತ್ಸವವು ಅದ್ಧೂರಿಯಾಗಿ ನೆರವೇರಿತು. ಈ ಸಮಾರಂಭದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ದೇವಸ್ಥಾನದಲ್ಲಿ ಮುನೇಶ್ವರ ಸ್ವಾಮಿಯ ಪ್ರತಿಷ್ಠಾಪನಾ ಹೋಮವನ್ನು ಮಾವಿನಕೆರೆ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ಜಯಪ್ರಸಾದ್ ಆಚಾರ್ಯ ಅವರು ನೇತೃತ್ವದಲ್ಲಿ ನಡೆಸಲಾಯಿತು. ನಿರ್ವಿಘ್ನ ಮಹಾಗಣಪತಿ ಹೋಮ, ನವಗ್ರಹ ಹೋಮ, ಪಂಚಸೂಕ್ತ ಹೋಮ, ರುದ್ರ ಹೋಮಗಳು ಜರುಗಿದವು. ದೇವರಿಗೆ ಪಂಚಾಮೃತ ಅಭಿಷೇಕ, ಪುಷ್ಪ, ಫಲ, ದೀಪಾಲಂಕಾರ ನೈವೇದ್ಯಗಳನ್ನು ಸಮರ್ಪಿಸಲಾಯಿತು. ಯಾಗ ಕುಂಡಲಕ್ಕೆ ತುಪ್ಪ, ದೀಪ, ಸಿರಿ, ದವಸ ಧಾನ್ಯಗಳನ್ನ ಅರ್ಪಿಸಲಾಯಿತು. ಮುರಳೀಧರ ಆಚಾರ್ಯರು ದೇವಸ್ಥಾನದ ಗೋಪುರದ ಮೇಲೆ ಕಳಶವನ್ನ ಪ್ರತಿಷ್ಠಾಪಿಸಿದರು. ಆನೇಕಲ್ನ ಚಿಕ್ಕಬಳೆಯಪುರ ದುಮ್ಮಸಂದ್ರ ವರ್ತೂರು ರಸ್ತೆಯಲ್ಲಿರುವ ಸುಮಾರು 250 ವರ್ಷಗಳಷ್ಟು ಪುರಾತನವಾದ ಶ್ರೀ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಶ್ರೀ ಕಾಳಿಕಾದೇವಿ ಶ್ರೀ ಕಾಲಭೈರೇಶ್ವರ ಸ್ವಾಮಿ ನಾಗರಕಲ್ಲು ಪಂಚಲೋಹದ ತ್ರಿಶೂಲ ಸಂಪ್ರೋಕ್ಷಣ ಪ್ರತಿಷ್ಠಾಪನಾ ಕುಂಭಾಭಿಷೇಕ ಮಹೋತ್ಸವವು ಅದ್ಧೂರಿಯಾಗಿ ನೆರವೇರಿತು. ಈ ಸಮಾರಂಭದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ದೇವಸ್ಥಾನದಲ್ಲಿ ಮುನೇಶ್ವರ ಸ್ವಾಮಿ ಪ್ರತಿಷ್ಠಾಪನಾ ಹೋಮವನ್ನ ಮಾವಿನಕೆರೆ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರು ಜಯಪ್ರಸಾದ್ ಆಚಾರ್ಯ ಅವರ ನೇತೃತ್ವದಲ್ಲಿ ನಡೆಸಲಾಯಿತು. ನಿರ್ವಿಘ್ನ ಮಹಾಗಣಪತಿ ಹೋಮ, ನವಗ್ರಹ ಹೋಮ, ಪಂಚಸೂಕ್ತ ಹೋಮ ಸೇರಿದಂತೆ ಹಲವಾರು ಹೋಮಗಳನ್ನ ಮಾಡಿ ದೇವರಿಗೆ ಸಮರ್ಪಿಸಲಾಯಿತು. ಯಾಗ ಕುಂಡಲಕ್ಕೆ ತುಪ್ಪ, ದೀಪ, ಸಿರಿ, ದವಸ ಧಾನ್ಯಗಳನ್ನು ಅರ್ಪಿಸಲಾಯಿತು. ಮುರಳೀಧರ ಆಚಾರ್ಯರ ದೇವಸ್ಥಾನದ ಗೋಪುರದ ಮೇಲೆ ಕಳಶವನ್ನ ಪ್ರತಿಷ್ಠಾಪಿಸಿದರು. ದೊಮ್ಮಸಂದ್ರದಿಂದ ಚಿಕ್ಕಬಳೆಯಪುರದ ಮುನೇಶ್ವರ ದೇವಸ್ಥಾನದವರೆಗೆ ಸುಮಾರು 4 ಕಿಲೋಮೀಟರ್ ದೂರದವರೆಗೆ ಮಹಿಳೆಯರು 275 ಕಳಶಗಳನ್ನು ತಲೆಯ ಮೇಲೆ ಹೊತ್ತು ಮೆರವಣಿಗೆಯಲ್ಲಿ ಸಾಗಿದರು. ಪ್ರತಿಷ್ಠಾಪನಾ ಶ್ರೀ ಮುನೇಶ್ವರ ಸ್ವಾಮಿ ದರ್ಶನಕ್ಕಾಗಿ ಸಾವಿರಾರು ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದಿದ್ದಾರೆ.